ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ವಾಣಿ ಪ್ರಕಾಶ್. ನನ್ನ ಇವತ್ತಿನ ಡೈಲಿ ರೂಟೀನ್ ಹೇಗಿತ್ತು ಅಂತ ನೋಡ್ಕೊಬರೋಣ. ನಾನಿವತ್ತು 5:45 ಅಷ್ಟೊತ್ತಿಗೆ ಎದ್ದೆ. ಡೈಲಿ ಅಷ್ಟೊತ್ತಿಗೆ ಹೇಳಲ್ಲ, ಬಟ್ ಇವತ್ತು ಎದ್ದಿದ್ದೆ. ಯಾಕಂದರೆ ಒಂದು ವಿಶೇಷ ಇತ್ತು. ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕಿತ್ತು ಇವತ್ತು. ಅದಕ್ಕೆ ಬೇಗ ಎದ್ದೆ. ನಮ್ಮ ಹಸ್ಬೆಂಡ್ ಕೂಡ ದಿನಾಲೂ ಅವರು 5 ಗಂಟೆಗೆ ಎದ್ದು ಬಿಡ್ತಾರೆ. ಅವರು 6 ಗಂಟೆಗೆ ಮನೆಯನ್ನು ಬಿಡ್ತಾರೆ. ಅವ್ರದ್ದು 7 ಗಂಟೆ ಡ್ಯೂಟಿ ಇರುತ್ತೆ. ಅದಕ್ಕೆ ಅಷ್ಟೊತ್ತಿಗೆ ಎದ್ದರು. ಅವ್ರು ಹೊರಡಬೇಕಾದ್ರೆ ನಾನು ಎದ್ದೆ. ಮಕ್ಕಳು ಕೂಡ ಬೇಗ ಎದ್ದುಬಿಟ್ರು. ಅವರು ಕೂಡ 6 ಗಂಟೆ ಅಷ್ಟೊತ್ತಿಗೆ ಎದ್ದರು. ಇವತ್ತು ಬೇಗ ಚಾಮುಂಡಿ ಬೆಟ್ಟಕ್ಕೆ ಹೋಗಿಬಿಟ್ಟು ದರ್ಶನ ಮಾಡ್ಕೊಂಡು ಬರೋಣ ಅಂತ ಡಿಸೈಡ್ ಮಾಡಿದ್ವಿ. ಇವತ್ತು ಹೇಗೂ ಡ್ಯೂಟಿ ಬೇರೆ ಇರಲಿಲ್ವಲ್ಲ, ಮಕ್ಕಳಿಗೂ ಸ್ಕೂಲು ಇರಲಿಲ್ಲ, ನನಗೂ ರಜಾ ಇತ್ತು. ಇವತ್ತು ರಂಜಾನ್ ಪ್ರಯುಕ್ತವಾಗಿ ರಜಾ ಇದೆ, ಗೌರ್ಮೆಂಟ್ ಹಾಲಿಡೇ ಅಂತ ಹೇಳಿಬಿಟ್ಟು ಅವರು ಹೊರಟಿದ್ರು. ನಮಗೆಲ್ಲ ಬಾಯ್ ಹೇಳಿದರು. ಹೇಳಬೇಕಾದ್ರೆ ಇದು ಕೀ ಬೇರೆ ಬಿಟ್ಟು ಹೋಗಿದ್ರು. ಗಾಡಿ ಬೀಗ ಕೇಳ್ತಾಯಿದ್ರು ಎಲ್ಲಿದೆ ಅಂತ ಹೇಳಿಬಿಟ್ಟು ನಾನು ತೆಕ್ಕೊಟ್ಟೆ. ಅವರು ಹೋದರು ಬಾಯ್ ಅಂತ ಹೇಳಿಬಿಟ್ಟು ನಾನು ಹೊರಗಡೆ ಬಂದವಾಗ ಇನ್ನೂ ಸ್ವಲ್ಪ ಕತ್ಲೆ ಇತ್ತು. ಅಷ್ಟೊಂದು ಕ್ಲಿಯರ್ ಬೆಳಕಾಗಿರಲಿಲ್ಲ. ಎಲ್ಲೋ ಮಳೆ ಆಗಿತ್ತು ಇರಬೇಕು. ಚೆನ್ನಾಗಿ ಒಂದು ತಂಪು ಗಾಳಿ ಬೀಸ್ತಾ ಇತ್ತು. ಹೊರಗಡೆ ಬಂದು ಗಾಳಿ ತೊಗೋತಾ ಇದ್ದೆ. ನನ್ನ ಮಗಳು ಕೂಡ ಬಂದಳು. ಸ್ವಲ್ಪ ಬೇಗ ಎದ್ದರೆ ನಾನು ದಿನಾಲೂ ರೂಟೀನಾಗಿ ಎಕ್ಸಸೈಸ್ ಮಾಡಲ್ಲ, ಬಟ್ ಒಂದೊಂದು ದಿನ ಮಾಡ್ತೀನಿ. ಇವತ್ತು ಬೇಗ ಎದ್ದೆ ಅಂತ ಹೇಳಿಬಿಟ್ಟು ಸ್ವಲ್ಪ ಎಕ್ಸಸೈಸ್ನ ಮಾಡಿ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಅನ್ನಿಸ್ತು. ಏನೋ ಸುಮ್ಮನೆ ಕೂತೆ ಹಾಗೆ ನೋಡ್ತಾ ಹೊರಗಡೆ. ಚೆನ್ನಾಗಿ ಗಾಳಿನೂ ಬರ್ತಾಯಿತ್ತು. ಏನು ಸೌಂಡ್ ಕೂಡ ಇರಲಿಲ್ಲ. ಪೀಸ್ಫುಲ್ ಮೈಂಡ್ ಇತ್ತು. ಹಾಗೆ ಒಳಗಡೆ ಬಂದೆ. ನನಗೆ ಥೈರಾಯ್ಡ್ ಇದೆ ಅಲ್ವಾ, ಮಾತ್ರೆ ತೊಗೋಬೇಕಾಗಿತ್ತು. ಅಲ್ಲಿ ಮರ್ತು ಹೋಗುತ್ತೆ ಅಂತ ಹೇಳಿಬಿಟ್ಟು ಕಿಚನಲ್ಲೇ ಇಟ್ಕೋತೀನಿ ನಾನು. ನೋಡಿದ ತಕ್ಷಣ ನೆನಪಾಗ್ಬಿಡತ್ತೆ ಅಂತ ಥೈರಾಯ್ಡ್ ಮಾತ್ರೆ ತೊಗೊಂಡೆ. ಮಾತ್ರೆ ತೊಗೊಂಡು ಸ್ವಲ್ಪ ನೀರು ಕುಡಿದು ಮತ್ತೆ ಹೊರಗಡೆ ಬಂದೆ. ಹೊರಗಡೆ ಸ್ವಲ್ಪ ಕೆಲಸ ಬೇಗ ಬಾಗಿಲಿಗೆಲ್ಲ ನೀರು ಹಾಕಬೇಕಿತ್ತಲ್ವ, ಅದಕ್ಕೆ ಎಲ್ಲ ಕಸ ಗುಡಿಸ್ದೆ. ಹಬ್ಬದ ದಿನ ಎಲ್ಲ ಹಾಕಿರೋ ತೋರಣ ಎಲ್ಲ ಬಿದ್ಕೊಂಡಿತ್ತಲ್ವ, ಅದನ್ನು ತೆಗೆದುಬಿಟ್ಟು ಎಲ್ಲ ಕಸ ಎಲ್ಲ ತೆಗೆದೆ. ಕಸ ತೆಗೆಯೋ ಅಷ್ಟೊತ್ತಿಗೆ ದೊಡ್ಡ ಮಗಳಿಗೆ ಹೇಳಿದೆ, ಹೋಗಪ್ಪ ನೀನು ಸ್ನಾನ ಮಾಡ್ಕೊಂಡು ರೆಡಿ ಆಗಿಬಿಡು, ಬೇಗ ಹೋಗೋಣ. ಇವತ್ತು ಬೇರೆ ಫುಲ್ ರಶ್ ಇರುತ್ತೋ ಏನೋ ಗೊತ್ತಿಲ್ಲ, ಆದರೂ ಬೇಗ ಹೋದರೆ ಬೇಗ ದರ್ಶನ ಮಾಡ್ಕೊಂಡು ಬಂದುಬಿಡೋಣ. ಮಾರ್ನಿಂಗ್ ಆದರೆ ಜನ ಕಡಿಮೆ ಇರ್ತಾರೆ ಅಲ್ವಾ ಬೆಟ್ಟದಲ್ಲಿ. ಆಮೇಲೆ ಹೋಗ್ತಾ ತುಂಬ ಜನ ಆಗಿಬಿಡ್ತಾರೆ. ಬಿಸಿಲು ಬೇರೆ ಇರುತ್ತೆ. ಬಿಸಿಲಿಗೆ ಕ್ಯೂವಲ್ಲೆಲ್ಲ ನಿಂತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನಾನು ಅವಳಿಗೆ ಹೇಳಿದೆ, ಹೋಗಪ್ಪ ಬೇಗನೆ ರೆಡಿ ಆಗಿಬಿಡು ಅಂತ ಹೇಳಿಬಿಟ್ಟು. ಅಷ್ಟರೊಳಗೆ ಅವಳು ಹೋಗಿ ಸ್ನಾನ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ನಾನು ಬಾಗಿಲಿಗೆ ನೀರು ಹಾಕಿಬಿಟ್ಟು ಕಸ ಗುಡಿಸಿ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕಿದೆ. ಬಟ್ ಇವತ್ತಿನ ರೂಟೀನೇ ಡೈಲಿ ಇರಲ್ಲ ನಂದು. ಡೈಲಿ ರೂಟೀನು ಡ್ಯೂಟಿಗೆ ಹೋಗ್ಬೇಕಾದ್ರೆ ಬೇರೆ ಥರನೇ ಇರುತ್ತೆ. ಬಟ್ ಇವತ್ತು ದೇವಸ್ಥಾನಕ್ಕೆ ಹೋಗೋದಲ್ವ, ಫುಲ್ ಖುಷಿಯಾಗಿ. ಉಳ್ದಿನಾದರೆ ಟೆನ್ಷನ್ ಆಗಿರುತ್ತೆ. ಬೇಗ ಹೋಗಬೇಕು, ಡ್ಯೂಟಿಗೆ ಹೋಗಬೇಕು ಅಂತ ಟೆನ್ಷನ್ ಇರುತ್ತೆ. ಬಟ್ ಇವತ್ತು ದೇವಸ್ಥಾನಕ್ಕೆ ಹೋಗೋದೇ ಒಂಥರ ಖುಷಿ ಅನ್ನಿಸುತ್ತೆ. ಅದು ಚಾಮುಂಡಿ ಬೆಟ್ಟಕ್ಕೆ ತಾಯಿ ದರ್ಶನ ತೊಗೋಬೇಕು ಅಂತ. ಅದಕ್ಕೆ ಒಂದು ಚಿಕ್ಕದಾಗಿ ರಂಗೋಲಿ ಹಾಕಿದೆ. ನಾನು ದೊಡ್ಡ ರಂಗೋಲಿ ಎಲ್ಲ ಹಾಕಲ್ಲ, ಯಾಕಂದರೆ ಮಾರ್ನಿಂಗ್ ಟೈಮ್ ಬೇರೆ ಇರಲ್ವಲ್ಲ, ಅದಕ್ಕೆ ಚಿಕ್ಕದೇ ಹಾಕಿರ್ತೇನೆ. ಇವತ್ತು ಕೂಡ ಬೇಗ ಹೋಗೋಣ ಅಂತ ಹೇಳಿಬಿಟ್ಟು ಶನಿವಾರ ಬೇಗ ಒಂದು ಸ್ವಲ್ಪ ಪೂಜೆ ಏನೋ ಇರುತ್ತೆ. ಮನೆ ದೇವರಲ್ವ, ಗೋವಿಂದನ ವಾರ ಬೇರೆ ಇರುತ್ತೆ. ಒಂದು ಚಿಕ್ಕ ರಂಗೋಲಿ ಹಾಕಿದೆ. ಹಾಗೆ ಮನೆ ಒಳಗೆ ಬಂದುಬಿಟ್ಟು ಅಲ್ಲಿ ಕಸ ಎಲ್ಲ ಗುಡಿಸ್ದೆ. ಕಸ ಗುಡಿಸಿ ಮನೆಯೆಲ್ಲ ಒರೆಸ್ಬೇಕಿತ್ತು. ನಿನ್ನೆನೂ ಕಸ ಗುಡಿಸಿ ಒರೆಸಿದ್ದೆ. ಇವತ್ತು ಕೂಡ ಕಸ ಗುಡಿಸಿ ಒರೆಸ್ದೆ. ಚಿಕ್ಕವಳಂತೂ ಸುಮ್ಮನೆ ಇರಲ್ಲ, ಏನಾದರೂ ಒಂದು ಕಿತಾಪತಿ ಮಾಡ್ತಾನೆ ಇರ್ತಾಳೆ. ಇಲ್ಲೆಲ್ಲೂ ಕಾಣಿಸ್ತಾ ಇಲ್ಲ ಅಂತಂದರೆ ಎಲ್ಲೋ ಒಂದು ಕಡೆ ಏನೋ ಕಿತಾಪತಿ ಮಾಡ್ತಿದ್ದಾಳೆ ಅಂತಲೇ ಹೇಳಿಬಿಟ್ಟು ಅವಳಿಗೊಂಥರ ಕ್ಯೂರಿಯಾಸಿಟಿ. ಏನು ಹೇಳಿದ್ರು ಮಾತನ್ನು ಕೇಳ್ತಾಳೆ. ಅವಳಿಗೂ ಹೋಗಪ್ಪ ಸ್ನಾನ ಮಾಡ್ಕೊಬ, ಬೇಗನೆ ರೆಡಿಯಾಗು ಅಂತ ಹೇಳಿಬಿಟ್ಟು ನಾನು ಕೂಡ ಫ್ರೆಶ್ ಅಪ್ ಆಗೋಣ ಅಂತ ಹೇಳಿ ಎಲ್ಲ ಬಟ್ಟೆ ರೆಡಿಯಾಗಿ ಇಟ್ಕೊಂಡಿದ್ದೆ ಆಲ್ರೆಡಿ. ಟಿಫನ್ ಏನು ಬೇಡ, ಅಲ್ಲೇ ಮಾಡಿಕೊಂಡ್ರೆ ಆಯಿತು. ಇವತ್ತು ಮಾಡ್ತಾ ಕೂತ್ರೆ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟು ರೆಡಿ ಆಗೋಣ ಅಂತ ಹೇಳಿಬಿಟ್ಟು ಸ್ನಾನ ಮಾಡಿಕೊಂಡು ಇನ್ನೇನು ಮಕ್ಕಳಿಗೂ ಎಲ್ಲ ಸ್ನಾನ ಆಯಿತು. ಅವ್ರದ್ದು ರೆಡಿಯಾಗಿ ಹೋಗೋಣ ಅಂತ ಹೇಳಿಬಿಟ್ಟು ರೆಡಿ ಆದೆ.
ನಮ್ಮ ಮನೆಯವರು ಹೋದ್ರು, ಡ್ಯೂಟಿಗೆ ಹೋಗಿ ಒಂದು ಕಾಲ್ ಮಾಡಿದರು, ಬಂದಿದ್ದೇನೆ ಅಂತ ಹೇಳಿಬಿಟ್ಟು. ಆಯ್ತಪ್ಪ ಬೇಗ ಬೇಗ ಹೋಗೋಣ ರೆಡಿಯಾಗಿ ಅಂತ ಹೇಳಿಬಿಟ್ಟು ನಾನು ರೆಡಿಯಾಗ್ತಾ ಇದ್ದೆ. ಡೈಲಿ ರುಟೀನ್ ನಡೀತು. ಮತ್ತು ನಾನು ರೆಡಿಯಾಗಿ ಬಂದೆ. ಕೋಣೆ ನೋಡಿ ಎಲ್ಲ ಶುದ್ಧ ಮಾಡಿದ್ದಾಳೆ. ಮೊನ್ನೆ ಹಬ್ಬ ಇತ್ತು, ಬೇವು ಬೆಲ್ಲ ಇಟ್ಟಿದ್ದೆಲ್ಲ ಹಾಗೇ ಇತ್ತಲ್ವ. ನಿನ್ನೆ ಶುಕ್ರವಾರ ತೆಗಿಯೋದು ಬೇಡ ಅಂತ ಹಾಗೇ ಇಟ್ಟಿದ್ದೇನೆ. ಇನ್ನೂ ಕೂಡ ತೆಗೆದಿಲ್ಲ. ಅವಳು ಹೂವೆಲ್ಲ ತೆಗೆದುಬಿಟ್ಟು ದೇವ್ರ ದೀಪ ಎಲ್ಲ ಹಚ್ಚಿ ರೆಡಿ ಇಟ್ಟಿದ್ಲು. ನಾನು ಕೂಡ ಬಂದು ಬೇಗ ಆಗಿಬಿಡತ್ತೆ, ಬೇಗ ಬೇಗ ಮಾಡಿದ್ರೆ ಅಂತ ಸ್ವಲ್ಪ ಅವಳು ಹೆಲ್ಪ್ ಮಾಡಿದ್ಲು. ನಾನು ಬಂದೆ ನೋಡಿ, ಫ್ರೆಶ್ ಅಪ್ ಆಗಿ ಬಂದೆ. ಬಂದ ತಕ್ಷಣ ನಾನು ಏನೂ ಆ ಕಡೆ ಈ ಕಡೆ ಏನೂ ಮುಟ್ಟಲ್ಲ. ಫಸ್ಟ್ ದೇವ್ರ ಕೋಣೆಗೆ ಹೋಗಿರ್ತೇನೆ. ಹೋಗ್ಬಿಟ್ಟು ಅಲ್ಲಿ ಒಂದಿಷ್ಟು ಹೂಗಳನ್ನ ಹಾಗೆ ಇಟ್ಟಿದ್ಲು, ಅದು ಹೂಗಳನ್ನ ತೆಗೆದುಬಿಟ್ಟು ಒಂದು 10 ನಿಮಿಷ ನಾನು ದೇವ್ರ ಮನೆಗೆ ಹೋದರೆ ಒಂದು ಸ್ವಲ್ಪ ದೇವ್ರ ಧ್ಯಾನ ಮಾಡ್ತೀನಿ. ಆಮೇಲೆ ಮಂತ್ರಗಳನ್ನೆಲ್ಲ ಹೇಳ್ತಿರ್ತೀನಿ. ನಾನಿಲ್ಲಿ ಪೂಜೆ ಮಾಡತನ ಅಂದರೆ ಇವರಿಬ್ಬರು ಕೂಡ ರೆಡಿ ಆಗ್ತಾ ಇದ್ದರು. ಅವರೇ ತಲೆ ಬಾಚ್ಕೊಂಡು ಮೇಕಪ್ ಮಾಡಿಕೊಂಡು ಎಲ್ಲ ಟೋಟಲಾಗಿ ಎಲ್ಲರೂ ರೆಡಿಯಾಗಿ ಫೈನಲ್ ಆಗಿ 3 ಜನ ಹೊರಟ್ವಿ ನೋಡಿ. ರೆಡಿಯಾಗಿದ್ವಲ್ವ. ಈಗ ಮನೆ ಬೀಗ ಹಾಕ್ತಾಯಿದ್ವಿ. ಬೀಗ ಹಾಕಿ ಬಸ್ಗೆ ವೆಯ್ಟ್ ಮಾಡ್ತಾಯಿದ್ವಿ. ಇವತ್ತು ಸಾಟರ್ಡೆ ಬೇರೆ, ರಂಜಾನು, ಹೇಗಿರತ್ತಪ್ಪ ಅಂದ್ಕೊಂಡ್ಬಿಟ್ಟು ಸ್ವಲ್ಪ ಇಲ್ಲಿ ಬಸ್ಗಳು ಕಡಿಮೆ ಬರೋದು. ವೆಯ್ಟ್ ಮಾಡ್ತಾ ಇದ್ವಿ. ಅಲ್ಲೇ ನನ್ನ ಚಿಕ್ಕ ಮಗಳು ನೋಡಿ ಸ್ಟಾರ್ಟ್ ಮಾಡಿದ್ಲು. ಅಲ್ಲೇ ಕಿತಾಪತಿ, ಅದು ಎಲೆ ಹರಿಯೋದಂತೆ, ಡ್ಯಾನ್ಸ್ ಮಾಡೋದಂತೆ, ತುಂಬ ಇರಿಟೇಟ್ ಮಾಡ್ತಾ ಇರ್ತಾಳೆ ಅವಳು. ಏನು ಮಾತೇ ಕೇಳಲ್ಲ. ಬಂತು ಒಂದು 5 ನಿಮಿಷಕ್ಕೆ ಬಸ್ ಬಂತು. ಬಸ್ ಹತ್ಕೊಂಡ್ವಿ. ಬಸ್ಸಲ್ಲಿ ಹೋಗೋದಂದರೆ ಏನೋ ಒಂಥರ ಮಜಾ ಇರುತ್ತೆ. ಡೈಲಿ ಬಸ್ಸಲ್ಲೇ ಓಡಾಡ್ತೀವಿ, ಆದರೂ ಏನೋ ಫ್ಯಾಮಿಲಿ ಜೊತೆಗೆ ಒಟ್ಟಿಗೆ ಹೋಗೋದಂದರೆ ತುಂಬ ಇಷ್ಟ. ಅದು ಚಾಮುಂಡಿ ಬೆಟ್ಟಕ್ಕಂದರೆ ತುಂಬಾ ಇಷ್ಟಪಡ್ತೇವೆ. ಬಸ್ಗೆ ಹೊರಟೆ, ಸಿಟಿಗೆ ಹೋದ್ವಿ. ಫಸ್ಟು ಇಲ್ಲಿಂದನೇ ಡೈರೆಕ್ಟು ಬೆಟ್ಟಕ್ಕೆ ಹೋಗೋಕ್ಕಾಗಲ್ಲ, ಫಸ್ಟ್ ಸಿಟಿಗೆ ಹೋಗಬೇಕು. ಸಿಟಿಗೆ ಹೋಗಿಬಿಟ್ಟು ಅಲ್ಲಿಂದ ಮತ್ತೆ ಚಾಮುಂಡಿ ಬೆಟ್ಟದ ಬಸ್ ಹತ್ತಬೇಕಾಗತ್ತೆ. ಅಲ್ಲಿ ಬಂದು ಇಳಿದ್ಬಿಟ್ಟು ಇಲ್ಲಿ ಚಾಮುಂಡಿ ಬೆಟ್ಟದ ಬಸ್ ಆಲ್ರೆಡಿ ರೆಡಿಯಾಗಿ ನಿಂತಿತ್ತು. ಬಸ್ಗಳಿವೆ ತುಂಬಾ ಇತ್ತು. ಉಳಿದ ಟೈಮಲ್ಲೆಲ್ಲ ಸ್ವಲ್ಪ ಗಲಾಟೆ ಆಗ್ತಾಯಿತ್ತು, ಬಸ್ಗಳಿರ್ತಿರ್ಲಿಲ್ಲ. ಒಂದೇ ಬಸ್ಸಲ್ಲಿ ಎಷ್ಟೊಂದು ಜನ ನಿಂತ್ಕೊಂಡೆಲ್ಲ ಬರಬೇಕಾಗಿತ್ತು. ತುಂಬ ಜಗಳ ಎಲ್ಲ ಆಗ್ತಾಯಿತ್ತು. ಬಟ್ ಇವತ್ತು ಮಾತ್ರ ಫುಲ್ಲು ಹೋದ ತಕ್ಷಣವೇ, ಸಿಟಿಗೆ ಇಳಿದ ತಕ್ಷಣವೇ ಬಸ್ ಸಿಕ್ತು. ಬೆಟ್ಟದ ಬಸ್ ಹತ್ತಿದ್ವಿ ನೋಡಿ. ಹೊರಗಡೆ ಎಲ್ಲ ವೀಡಿಯೋ ಮಾಡ್ತಾ ಇದ್ದೆ. ಎಷ್ಟು ಚೆನ್ನಾಗಿ ಅನಿಸ್ತಾಯಿತ್ತು. ಯಾರೂ ಇಲ್ಲ, ಅಷ್ಟೊಂದು ಗಲಾಟೆನೂ ಇರಲಿಲ್ಲ, ಅಷ್ಟೊಂದು ಗಾಡಿಗಳು ಇರಲಿಲ್ಲ. ಇವತ್ತು ಬೇರೆ ರಜೆ ಇತ್ತಲ್ವ, ಯಾರಿಗೆಲ್ಲ ಸ್ಕೂಲ್ಗೂ ರಜೆ ಇರುತ್ತೆ, ಆಫೀಸ್ಗಳಿಗೂ ರಜೆ ಇರುತ್ತೆ. ಮತ್ತು ಅರ್ಲಿ ಮಾರ್ನಿಂಗ್ ನಾವು ಬರೋ ತನಕ 8 ಗಂಟೆ ಆಗಿತ್ತು. 8 ಗಂಟೆ ಅಷ್ಟೊತ್ತಿಗೆ ಗಾಡಿ ಹತ್ಕೊಂಡು ಎಂಜಾಯ್ ಮಾಡಿಕೊಂಡು ಬೆಟ್ಟದಲ್ಲಿ ಎಲ್ಲ ನೋಡಿಕೊಂಡು ರೋಡ್ ಸೈಡಿಗೆಲ್ಲ ನೋಡ್ಕೊಂಡ್ಬಿಟ್ಟು ಹೋಗ್ತಾ ಇದ್ವಿ ನೋಡಿ. ಎಷ್ಟು ಚೆನ್ನಾಗಿದೆ. ಆಮೇಲೆ ರೋಡ್ ಮಧ್ಯದಲ್ಲಿ ಟಿಕೆಟಿಗಂತ ನಿಲ್ಲಿಸಿದ್ರು ಕಂಡಕ್ಟ್ರು. ಆ ಟಿಕೆಟ್ ತೆಕ್ಕೊಂಡ್ಬಿಟ್ಟು ಹೋದ್ವಿ. ದೇವ್ರಿಗೆ ನಾನು ಏನೂ ಇಲ್ಲ, ಸ್ವಲ್ಪ 1-2 ತಿಂಗಳಾಗಿತ್ತು ಚಾಮುಂಡಿ ಬೆಟ್ಟಕ್ಕೆ ಹೋಗದೆ. ಎಷ್ಟೋ ದಿನ ಆದಂಗೆ ಆಗಿತ್ತು ನನಗೆ. ಹೋಗಬೇಕು ಅಂದ್ಕೊಂಡೆ. ಹೋಗ್ತಾ ಆನ್ ದ ವೇದಲ್ಲೇ ಸಿಗತ್ತಲ್ವ, ಅರಮನೆ ಸಿಗತ್ತೆ, ಜೂದು ಎಂಟ್ರೆನ್ಸ್ಗೆ ಸಿಗತ್ತೆ. ಅದೆಲ್ಲ ನೋಡ್ಕೊಂಡ್ಬಿಟ್ಟು ನೋಡಿ, ಹೊರಗಡೆಯಿಂದ ಬೆಟ್ಟ ಕೂಡ ಕಾಣಿಸ್ತಾ ಇರುತ್ತೆ. ಎಷ್ಟು ಹತ್ತಿರದಲ್ಲೇ ಇದ್ದೀವಿ ಅನಿಸುತ್ತೆ, ಬಟ್ ದೂರ ಇದೆ ಅದು. ಇನ್ನು ನೈಟಲ್ಲಿ ಹೋದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕೆಳಗಡೆ ಎಲ್ಲ ಕಾಣಿಸುತ್ತೆ, ಲೈಟಿಂಗ್ಸ್ ಎಲ್ಲ ಕಾಣಿಸುತ್ತೆ. ಬಟ್ ಇವಾಗ ಡೇದಲ್ಲಿ ಫಸ್ಟ್ ಟೈಮ್ ನಾನು ಇಷ್ಟು ಅರ್ಲಿ ಮಾರ್ನಿಂಗ್ ಯಾವಾಗಲೂ ಹೋಗಿಲ್ಲ. ಹೋದರೆ ಆಫ್ಟರ್ನೂನ್ ಹೋಗಿರ್ತೇನೆ, ಇಲ್ಲಾಂದರೆ ನೈಟಲ್ಲೂ ಹೋಗಿರ್ತೇನೆ. ನೈಟಲ್ಲಿ ಸ್ವಲ್ಪ ಗಲಾಟೆ ಕಡಿಮೆ ಇರುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಫಸ್ಟ್ ಟೈಮ್ ನಾನು ಅರ್ಲಿ ಮಾರ್ನಿಂಗ್ ಹೋಗಿದ್ದು. ತುಂಬ ಖುಷಿ ಆಯಿತು. ಏನೋ ಒಂಥರ ಫ್ರೆಶ್ ಏರ್ ಸಿಗುತ್ತೆ, ಚೆನ್ನಾಗಿ ಅನ್ನಿಸ್ತು ನೋಡಿ. ಇದೆಲ್ಲ ಗಿಡಗಳೆಲ್ಲ ಒಣಗ್ಕೊಂಡು ಹೋಗ್ಬಿಟ್ಟಿದೆ. ಇವಾಗ ಯುಗಾದಿ ಆಯ್ತಲ್ವ, ಫ್ರೆಶ್ಶಾಗಿ ಚಿಗುರ್ತಾ ಇದೆ, ಚೆನ್ನಾಗಿ ಸಿಗುತ್ತೆ. ಆಮೇಲೆ ಬಂದೆ, ಏನೋಪ್ಪ ಬೇಗ ಆದರೆ ಸಾಕು ದರ್ಶನ ದೇವ್ರದ್ದು ನೋಡಿಬಿಟ್ಟು ಬೇಗನೆ ಬಂದುಬಿಡೋಣ, ಬಿಸಿಲು ಬೇರೆ ಜಾಸ್ತಿ ಆಗುತ್ತೆ ಅಂತ ಹೇಳಿಬಿಟ್ಟು ಬಂದೆ. ಬರೋಕ್ಕೆ ಹೋಗ್ಲಿಕ್ಕೇನು ಟೈಮ್ ಹಿಡಿಲಿಲ್ಲ, ಬರೋದಕ್ಕೂ ಟೈಮ್ ಆಗಲಿಲ್ಲ. ಬಟ್ ಅಲ್ಲಿದೆ ಅಲ್ವಾ, ಹೆವಿ ರಶ್ಶು ಅಂದರೆ ರಶ್ಶು.
ನನ್ನ ಫ್ರೆಂಡ್ ಒಬ್ರು ಹೇಳಿದರು ಹೋಗ್ತಾ ಆನ್ ದ ವೇನೇ ಇಲ್ಲ, ತುಂಬ ರಶ್ ಇದೆ ಇವತ್ತು ಚಾಮುಂಡಿ ಬೆಟ್ಟ ಅಂತ. ಏನಾದ್ರು ಐ ಡಿ ಕಾರ್ಡ್ ತೊಗೊಂಡೋಗಿದ್ರೆ ಯೂಸ್ ಆಗಿರೋದು ಏನೋ. ನಾನು ಐ ಡಿ ಕಾರ್ಡ್ ಕೂಡ ಬಿಟ್ಟು ಹೋಗ್ಬಿಟ್ಟೆ ಇವತ್ತು. ಏನಪ್ಪ ಮಾಡೋದು, ಮಕ್ಕಳನ್ನ ಬೇರೆ ಕರ್ಕೊಂಡ್ಬಂದ್ಬಿಟ್ಟಿದ್ದೇನಲ್ಲ ಅಂದ್ಕೊಂಡು ಪಾಪ ಅವ್ರಿಗೇನು ತಿಂಡಿನೂ ತಿನ್ನಿಸ್ಲಿಲ್ಲ, ಏನೂ ಇಲ್ಲ, ಹಾಗೆ ಬಂದುಬಿಟ್ಟೆ. ಅಲ್ಲಿ ನೋಡಿದ್ರೆ ಫುಲ್ ರಶ್ ಇದೆ ಅಂತಂದರು. ಮತ್ತು ಏನು ಮಾಡೋಕ್ಕಾಗಲ್ಲ, ಫೈನಲಾಗಿ ಬಂದ್ವಿ ಚಾಮುಂಡಿ ಬೆಟ್ಟಕ್ಕೆ. ಬಂದುಬಿಟ್ಟು ಅಲ್ಲಿ ಟಿಕೆಟ್ ತೊಗೊಂಡ್ವಿ, ಫ್ರೀ ಟಿಕೆಟ್. ಫ್ರೀದಲ್ಲಿ ನೋಡಿದ್ರೆ ಫುಲ್ ರಶ್ ಇತ್ತು. ಬೇಡ ಬಿಡು ಅಂತ ಟಿಕೆಟ್ ತೊಗೊಂಡು ಹೋದರೆ ಟಿಕೆಟ್ದು ಫುಲ್ ರಶ್ಶು ಅಂದರೆ ರಶ್ಶು. ಒಳಗೆ ಹೋಗಿದ್ವಿ. 3 ಅವರ್ಸ್ ಆಯಿತು. 3 ಅವರ್ಸ್ ತನಕ ನಿಂತು ಸಾಕಾಗೋಯ್ತು. ಚಿಕ್ಕವಳಂತೂ ತುಂಬಾ ಅಳ್ತಾಯಿದ್ಲು, ಮಮ್ಮಿ ಆಗ್ತಾಯಿಲ್ಲ, ಹಶ್ವಾಗಿದೆ ಅಂತ. ಅಲ್ಲಿ ಮಧ್ಯದಲ್ಲೇ ಚಕ್ಕಿ ಎಲ್ಲ ಬರುತ್ತಲ್ವ, ಅದನ್ನೆಲ್ಲ ಕುಡಿಸ್ದೆ. ಅವಳು ತಿಂದ್ಬಿಟ್ಟು ಫೈನಲಾಗಿ ದರ್ಶನ ಮಾಡ್ಕೊಂಡ್ವಿ. 9:30ಗೆ ನಿಂತಿರೋದು ಕ್ಯೂವಲ್ಲಿ. ಫೈನಲಾಗಿ ನೋಡಿ ಕಾಣಿಸ್ತಿದೆ ದೂರದಿಂದ. ಅಲ್ಲಿ ಅದು ವೀಡಿಯೋ ಬೇರೆ ಮಾಡೋಕ್ಕೆ ಆಗ್ತಾಯಿರಲಿಲ್ಲ, ಅಷ್ಟೊಂದು ಕ್ರೌಡ್ ಇತ್ತು. ನನ್ನ ಮೊಬೈಲ್ ದೇವಸ್ಥಾನಕ್ಕೆಲ್ಲ ಹೋದರೆ ಮೊಬೈಲನ್ನು ಯೂಸ್ ಮಾಡಲ್ಲ. ನನ್ನ ಮಗಳು ವೀಡಿಯೋ ಮಾಡಿದ್ಲು, ಅಷ್ಟರಲ್ಲೇ ಸ್ವಲ್ಪ ತೆಗೆದುಬಿಟ್ಟು. ಅಷ್ಟು 3.5 ಅವರ್ಸು ಚಿಕ್ಕ ಮಕ್ಕಳೆಲ್ಲ ಎಲ್ಲೆಲ್ಲಿಂದೆಲ್ಲ ಬಂದಿದ್ದಾರೆ. ಫೈನಲಿ ದರ್ಶನ ಆಯಿತು. ಫುಲ್ಲು ಖುಷಿ ಆಯಿತು. ಎಷ್ಟೊಂದು ಕಷ್ಟ ಆಗಿತ್ತು ಅಂದರೆ ನಿಂತ್ಕೊಳ್ಳಿಕ್ಕೆ ಆಗ್ತಿಲ್ಲ. ಬಟ್ ಅಮ್ಮನ ದರ್ಶನ ನೋಡಿದ ಮೇಲೆ ಏನೋ ಒಂಥರ ಖುಷಿ ಆಯಿತು, ಸಂತೋಷ ಆಯಿತು, ಹ್ಯಾಪಿ. ಇನ್ನೊಂದೆರಡು ತಿಂಗಳು ಅಮ್ಮಂದೇ ನೆನಪಿರುತ್ತೆ. ಮತ್ತು 1 ತಿಂಗಳು ಬಿಟ್ಟು ಮತ್ತೆ ಹೋಗಬೇಕಿಲ್ಲ, 1 ವೀಕ್ ಬಿಟ್ಟು ಮತ್ತೆ ಹೋಗಬೇಕು ಅಂದ್ಕೊಂಡೆ. ನೋಡಿ ಮಕ್ಕಳೆಲ್ಲ ದೇವ್ರ ದರ್ಶನ ಮಾಡಿಕೊಂಡು ಅವ್ರಿಗೂ ಒಂಥರ ಖುಷಿ ಆಗೋಯಿತು. ಅಲ್ಲೇ ಒಂದು ಸ್ವಲ್ಪ ಫೋಟೋಗಳನ್ನೆಲ್ಲ ತೊಗೊಂಡ್ಬಿಟ್ಟು ಫುಲ್ ಬಿಸಿಲು. ಆಗಲೇ 1 ಗಂಟೆ ಆಯಿತು. 9:30ಗೆ ಹೋಗ್ದವರು ನಾವು. 1 o'clockಗೆ ಕರೆಕ್ಟಾಗಿ ದರ್ಶನ ಆಯಿತು. ದರ್ಶನ ಆಗಿಬಿಟ್ಟು ಹೊರಗಡೆ ಬಂದ್ವಿ. ಹೊರಗಡೆ ನನ್ನ ಮಗಳು ನಾನು ಬರ್ತಾ ಇರೋದನ್ನು ವೀಡಿಯೋ ಮಾಡ್ಕೋತಾ ಹೊರಗಡೆ ಬಂದುಬಿಟ್ಟು ಫುಲ್ ಹೊರಗಡೆ ಬಂದು ಅಲ್ಲಿದು ನೋಡಿದೆಲ್ಲ ಸೈಡ್ ಕಾಣಿಸ್ತಿದೆ ಅಲ್ವ, ಇದೆಲ್ಲ 200 ರೂಪೀಸ್ದು ಕ್ಯೂ. ಅವರೇ ಎಷ್ಟೊಂದು 1000 ಗಟ್ಟಲೆ ಚೆನ್ನಾಗಿದ್ದಾರೆ. ಅದಾದಮೇಲೆ ಮತ್ತು 50 ರೂಪಾಯಿ ಟಿಕೆಟ್ ಬೇರೆ ಇರುತ್ತೆ, ಫ್ರೀ ದರ್ಶನ ಬೇರೆ ಇರುತ್ತೆ. ಈ ಸಾಟರ್ಡೆ ಸಂಡೇದಲ್ಲಂತೂ ಹೋಗಲೇಬಾರ್ದು, ಫುಲ್ ರಶ್ ಆಗಿರುತ್ತೆ. ಅಂದರೆ ಅಷ್ಟೊಂದು ರಶ್ ಆಗಿರುತ್ತೆ. ಸುಸ್ತಾಗೋಯ್ತು. ಆಮೇಲೆ ಹೊರಗಡೆ ಬಂದ್ವಿ. ನೋಡಿದ್ರೆ ಬಿಸಿಲು ಕಾಲು ಇಡೋಕ್ಕೆ ಆಗ್ತಾಯಿಲ್ಲ. ಚಪ್ಪಲಿ ಸ್ಟ್ಯಾಂಡಲ್ಲಿ ಇಟ್ಬಿಟ್ಟಿದ್ವಿ. ಅಲ್ಲಿಂದ ಇಲ್ಲಿಗೆ ನಡ್ಕೊಂಡು ಹೋಗ್ಬೇಕಲ್ವ. ಅಯ್ಯೋ ಓಡ್ತಾ ಇದ್ದೆ. ನಾನಂತೂ ಮಕ್ಕಳನ್ನು ಕೂಡ ಹಿಂತಿರುಗಿ ನೋಡಲಿಲ್ಲ. ಅಷ್ಟು ಕಾಲಂತೂ ಎಷ್ಟು ಸುಡ್ತಾಯಿತ್ತು. ಬರೀ ಕಾಲಲ್ಲಿ ಓಡ್ತಾ ಇದೆ. ನನ್ನ ಹಿಂದೆ ಅವರು ಕೂಡ ಇಬ್ಬರು ಓಡೋಡಿ ಬರ್ತಾಯಿದ್ರು. ಮಮ್ಮಿ ಅಂತ ಬನ್ನಿ ಅಂತ ಕೂಗಾಡ್ಕೊಂಡು ಓಡಾಡ್ತಿದ್ದೆ. ನೆಕ್ಸ್ಟ್ ಎಲ್ಲಪ್ಪ ಹೋಗಬೇಕು ಅಂದರೆ ವಾಶ್ರೂಮ್ ಬೇರೆ ಬಂದಿದೆ. ಚಿಕ್ಕವಳು ವಾಶ್ರೂಮಿಗೆ ಕರ್ಕೊಂಡು ಹೋಗಿ ಊಟದ್ದು ಪ್ರಸಾದ ಹೆಂಗೂ ರೆಡಿ ಇತ್ತು. ಅಲ್ಲೂ ಕೂಡ ಫುಲ್ಲು ಕ್ಯೂ ಇತ್ತು. ಏನು ಮಾಡೋಣ ಅಂತ ಪ್ರಸಾದ ಕೌಂಟ್ರಿಗೆ ಹೋದ್ವಿ. ಅಲ್ಲಿ ಹೋದ ತಕ್ಷಣ ಸ್ಟಾರ್ಟ್ ಆಗಿತ್ತು ಆಲ್ರೆಡಿ. ಅಲ್ಲೊಂದು 1/2 hour, ಒಂದು 45 minutes ಅಲ್ಲಿ ಕೂಡ ವೆಯ್ಟ್ ಮಾಡಿದ್ವಿ. ಫೈನಲಿ ನಮ್ಮದು ಕ್ಯೂ ಬಂತು. ಆಮೇಲೆ ಊಟ ಪ್ರಸಾದ ಚೆನ್ನಾಗಿತ್ತು. ಪಾಯಸ ಕೊಟ್ಟಿದ್ರು, ಅನ್ನ ಸಾಂಬಾರು. ಊಟ ಮಾಡ್ಕೊಂಡ್ಬಿಟ್ಟು ಅಲ್ಲಿಂದ ಹೊರಗಡೆ ಬಂದ್ವಿ. ಹೊರಗಡೆ ಬಂದ ತಕ್ಷಣ ಬಸ್ ರೆಡಿ ಆಗಿತ್ತು. ರೆಡಿ ಆದಮೇಲೆ ನೋಡಿ ಎಷ್ಟು ಖುಷಿ ಆಯಿತು. ಇವತ್ತು ಸಲ ಎಲ್ಲ ಹೋದಾಗ ತುಂಬ ರಶ್ ಇತ್ತು ಬಸ್ಗಳೆಲ್ಲ. ಈಗ ಎಷ್ಟೊಂದು ಬಸ್ ಇತ್ತು. ಆರಾಮಾಗಿ ಕೂತ್ಕೊಂಡು ಎಲ್ಲೂ ಹೋಗಲಿಲ್ಲಪ್ಪ. ಸಿಟಿಗೆ ಹೋಗೋ ಪ್ಲ್ಯಾನ್ ಇತ್ತು, ಏನಾರು ಪರ್ಚೇಸ್ ಮಾಡೋಣ ಅಂತ. ಬಟ್ ಆಗಲಿಲ್ಲ, ಫುಲ್ ಸುಸ್ತಾದಂಗೆ ಆಗಿತ್ತು. ಬಸ್ಸಲ್ಲಿ ಕೂತ್ಕೊಂಡು ಬಂದ್ವಿ. ಸಿಟಿಗೆ ಬಂದುಬಿಟ್ಟು ಅಲ್ಲಿಂದ ಮತ್ತೆ ನಮ್ಮದು ಬಸ್ ಹಿಡ್ಕೊಂಡು 161 ಬಸ್ ಹತ್ಕೊಂಡು ಮನೆಗೆ ಬಂದ್ವಿ. ಫುಲ್ ಸೆಕೆ ಅಂದರೆ ಸೆಕೆ ಆಗಿತ್ತು. ಫ್ಯಾನ್ ಹಾಕ್ಕೊಂಡ್ಬಿಟ್ಟು 3 ಜನ ಕೂತ್ಕೊಂಡಿದ್ವಿ. ಫುಲ್ ಚೆನ್ನಾಗಿ ಒಂಥರ ಇವತ್ತಿನ ಡೇ ಮುಗಿದೋಯ್ತು ನೋಡಿ. ಇದು ಇವತ್ತಿನ ನನ್ನ ರೂಟೀನ್. ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ.